ಬಳ್ಳಾರಿ ಜೈಲಿನಲ್ಲಿ ಮಗನನ್ನ ಭೇಟಿಯಾಗಿದ್ದಾರೆ ದರ್ಶನ್. ಇದೇ ಮೊದಲ ಬಾರಿಗೆ ಬಳ್ಳಾರಿ ಜೈಲಿನಲ್ಲಿ ಭೇಟಿಯಾಗಿದ್ದಾರೆ. ಮಗ ವಿನೀಶ್ರನ್ನ ಕರೆತಂದಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು. ಜೈಲಿನಲ್ಲಿ ಮಗನನ್ನ ನೋಡಿ ದರ್ಶನ್ ಫುಲ್ ಭಾವುಕರಾದ್ರಂತೆ. ಮಗನನ್ನ ಅಪ್ಪಿ ಮುದ್ದಾಡಿದ್ದಾರೆ ನಟ ದರ್ಶನ್ ಅವರು. ಹಿಂದೆ ಪರಪ್ಪನ ಅಗ್ರಹಾರದಲ್ಲಿ ಇರುವಂತಹ ಸಂದರ್ಭದಲ್ಲಿ ಭೇಟಿಯಾಗಿದ್ದರು. ಆದರೆ ಬಳ್ಳಾರಿ ಜೈಲಿನಲ್ಲಿ ಈಗ ಮಗನನ್ನ ಭೇಟಿಯಾಗಿದ್ದು ಪ್ರಥಮವಾಗಿ, ಅದು ಕೂಡ ಸಾಕಷ್ಟು ಭಾವುಕರಾದರು. ಯಾಕಂತ ಹೇಳಿದ್ರೆ ತಂದೆ ಜೈಲಲ್ಲಿ ಇರಬೇಕಾದ್ರೆ ಹರಿಯದ ಟೈಮಲ್ಲಿ ಮಗ ಜೈಲಿಗೆ ಬಂದು ಭೇಟಿ ಆಗೋದಂತ ಹೇಳಿದ್ರೆ ಯಾರಿಗೂ ಕೂಡ ಸಹಿಸಲಾಗೋದಿಲ್ಲ. ಅದು ಕೂಡ ಸಾಕಷ್ಟು ತಂದೆ ಮಗನ ನಡುವಲ್ಲಿ ಇರುವಂತಹ ಬಾಂಧವ್ಯ. ಆದರೆ ಎಲ್ಲೋ ಒಂದು ಕಡೆ ಸಡನ್ ಆಗಿ ಬಂದಂಥ ಸಂದರ್ಭದಲ್ಲಿ ದರ್ಶನ್ ಅವರು ಭಾವುಕರಾಗಿದ್ರು. ನಾಳೆ ಈಗ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲ ಬೇಲ ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ನಾಳೆ ಬೇರೆ ಕೋರ್ಟ್ ಹಿಯರಿಂಗ್ ಇದೆ. ಆ ಸಂದರ್ಭದಲ್ಲಿ ದರ್ಶನ್ಗೆ ಜೈಲೇ ಗತಿನ, ಬೇಲ್ ಸಿಗ್ಬೋದಾ, ಇವೆಲ್ಲವೂ ಕೂಡ ಚರ್ಚೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈಗ ದರ್ಶನ್ ಪತ್ನಿ ಮತ್ತೆ ಬಳ್ಳಾರಿಗೆ ಬಂದಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ ಅದು ಕೂಡ ಮಗನನ್ನ ಕರ್ಕೊಂಡು ಬಂದು ಭೇಟಿ ಮಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಗನನ್ನ ಕಂಡ ತಕ್ಷಣ ತಬ್ಬಿ ಮುದ್ದಾಡಿದ್ದಾರೆ ದರ್ಶನ್ ಅವರು. ಹಿಂದೆ ಕೂಡ ಸಾಕಷ್ಟು ವಿಡಿಯೋಗಳನ್ನೆಲ್ಲ ನೋಡ್ತಾ ಇದ್ವಿ ಸೋಷಿಯಲ್ ಮೀಡಿಯಾದಲ್ಲಿ. ದರ್ಶನ್ ಮಗನನ್ನು ಕರ್ಕೊಂಡು ಬೇರೆ ಬೇರೆ ಟ್ರಿಪ್ಗಳಿಗೆ ಹೋಗೋದು ಅಥವಾ ಫಾರ್ಮ್ ಹೌಸಲ್ಲಿ ಸಾಕಷ್ಟು ಪ್ರಾಣಿಗಳ ಜೊತೆ ಬೆರೆತಿರುವಂಥ ದೃಶ್ಯಗಳನ್ನು ಎಲ್ಲ ನಾವು ನೋಡಿದ್ವಿ. ಹಾಗೆ ಈ ಫಸ್ಟ್ ಟೈಮ್ ಬಳ್ಳಾರಿಗೆ ಬಂದಂಥ ಸಂದರ್ಭದಲ್ಲಿ, ಜೈಲಿಗೆ ಬಂದಂಥ ಸಂದರ್ಭದಲ್ಲಿ ಮಗ ವಿನೀಶ್ ಬಂದಿಲ್ಲ ಆಯಿತು. ಎಷ್ಟು ಟೈಮ್ ಆದರೂ ಕೂಡ ಬಂದಿಲ್ಲ, ಭೇಟಿ ಆಗಲಿಲ್ಲ. ಆದರೆ ಇವತ್ತು ಮಗ ವಿನೀಶ್ನನ್ನು ಭೇಟಿಯಾಗಿ ಭಾವುಕರಾದರು ನಟ ದರ್ಶನ್. ಒಂದಿಷ್ಟು ಕ್ಷಣ ಕೂಡ ಮಗನ ಜೊತೆ ಕಾಲವನ್ನು ಕಳೆದಿದ್ರು. ಮಗ ಕೂಡ ಬೇಸರಗೊಂಡಿದ್ದಾನೆ, ಜೊತೆ ಪತ್ನಿ ಕೂಡ ಬಂದಿದ್ದಾರೆ, ಮಾತನಾಡಿಸಿದ್ದಾರೆ. ಬಟ್ ಇಲ್ಲಿ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಆಗ್ತಾ ಇದೆ, ಏನು ಆಗಬಹುದು, ಇವೆಲ್ಲ ಬಗ್ಗೆ ಕೂಡ ದರ್ಶನ್ ಅವರು ತನ್ನ ಹೆಂಡತಿ ಮುಖಾಂತರ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ, ಮುಂದೇನು ಆಗಬಹುದು ಅಂತ. ಹೆಂಡತಿಯವರು ಕೂಡ ದರ್ಶನ್ ಪರ ವಕೀಲರ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ನಾಳೆ ಬೇರೆ ಕೋರ್ಟ್ ಜಾಮೀನು ಕೊಡುತ್ತಾ ಹಾಗಾದರೆ ದರ್ಶನ್ಗೆ, ಅಥವಾ ಜೈಲೇ ಗತಿನ, ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಆ ಎಲ್ಲ ಮಾಹಿತಿಗಳನ್ನು ಕೂಡ ದರ್ಶನ್ ಹೆಂಡತಿ ಮುಖಾಂತರ ಪಡಿತಾ. ಬಳ್ಳಾರಿ ಜೈಲಿನಲ್ಲಿ ಮಗನನ್ನ ಭೇಟಿಯಾಗಿದ್ದಾರೆ ದರ್ಶನ್. ಇದೇ ಮೊದಲ ಬಾರಿಗೆ ಬಳ್ಳಾರಿ ಜೈಲಿನಲ್ಲಿ ಭೇಟಿಯಾಗಿದ್ದಾರೆ. ಮಗ ವಿನೀಶ್ರನ್ನ ಕರೆತಂದಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು. ಜೈಲಿನಲ್ಲಿ ಮಗನನ್ನ ನೋಡಿ ದರ್ಶನ್ ಫುಲ್ ಭಾವುಕರಾದ್ರಂತೆ. ಮಗನನ್ನ ಅಪ್ಪಿ ಮುದ್ದಾಡಿದ್ದಾರೆ ನಟ ದರ್ಶನ್ ಅವರು. ಹಿಂದೆ ಪರಪ್ಪನ ಅಗ್ರಹಾರದಲ್ಲಿ ಇರುವಂತಹ ಸಂದರ್ಭದಲ್ಲಿ ಭೇಟಿಯಾಗಿದ್ದರು. ಆದರೆ ಬಳ್ಳಾರಿ ಜೈಲಿನಲ್ಲಿ ಈಗ ಮಗನನ್ನ ಭೇಟಿಯಾಗಿದ್ದು ಪ್ರಥಮವಾಗಿ, ಅದು ಕೂಡ ಸಾಕಷ್ಟು ಭಾವುಕರಾದರು. ಯಾಕಂತ ಹೇಳಿದ್ರೆ ತಂದೆ ಜೈಲಲ್ಲಿ ಇರಬೇಕಾದ್ರೆ ಹರಿಯದ ಟೈಮಲ್ಲಿ ಮಗ ಜೈಲಿಗೆ ಬಂದು ಭೇಟಿ ಆಗೋದಂತ ಹೇಳಿದ್ರೆ ಯಾರಿಗೂ ಕೂಡ ಸಹಿಸಲಾಗೋದಿಲ್ಲ. ಅದು ಕೂಡ ಸಾಕಷ್ಟು ತಂದೆ ಮಗನ ನಡುವಲ್ಲಿ ಇರುವಂತಹ ಬಾಂಧವ್ಯ. ಆದರೆ ಎಲ್ಲೋ ಒಂದು ಕಡೆ ಸಡನ್ ಆಗಿ ಬಂದಂಥ ಸಂದರ್ಭದಲ್ಲಿ ದರ್ಶನ್ ಅವರು ಭಾವುಕರಾಗಿದ್ರು. ನಾಳೆ ಈಗ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲ ಬೇಲ ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ನಾಳೆ ಬೇರೆ ಕೋರ್ಟ್ ಹಿಯರಿಂಗ್ ಇದೆ. ಆ ಸಂದರ್ಭದಲ್ಲಿ ದರ್ಶನ್ಗೆ ಜೈಲೇ ಗತಿನ, ಬೇಲ್ ಸಿಗ್ಬೋದಾ, ಇವೆಲ್ಲವೂ ಕೂಡ ಚರ್ಚೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈಗ ದರ್ಶನ್ ಪತ್ನಿ ಮತ್ತೆ ಬಳ್ಳಾರಿಗೆ ಬಂದಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ ಅದು ಕೂಡ ಮಗನನ್ನ ಕರ್ಕೊಂಡು ಬಂದು ಭೇಟಿ ಮಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಗನನ್ನ ಕಂಡ ತಕ್ಷಣ ತಬ್ಬಿ ಮುದ್ದಾಡಿದ್ದಾರೆ ದರ್ಶನ್ ಅವರು. ಹಿಂದೆ ಕೂಡ ಸಾಕಷ್ಟು ವಿಡಿಯೋಗಳನ್ನೆಲ್ಲ ನೋಡ್ತಾ ಇದ್ವಿ ಸೋಷಿಯಲ್ ಮೀಡಿಯಾದಲ್ಲಿ. ದರ್ಶನ್ ಮಗನನ್ನು ಕರ್ಕೊಂಡು ಬೇರೆ ಬೇರೆ ಟ್ರಿಪ್ಗಳಿಗೆ ಹೋಗೋದು ಅಥವಾ ಫಾರ್ಮ್ ಹೌಸಲ್ಲಿ ಸಾಕಷ್ಟು ಪ್ರಾಣಿಗಳ ಜೊತೆ ಬೆರೆತಿರುವಂಥ ದೃಶ್ಯಗಳನ್ನು ಎಲ್ಲ ನಾವು ನೋಡಿದ್ವಿ. ಹಾಗೆ ಈ ಫಸ್ಟ್ ಟೈಮ್ ಬಳ್ಳಾರಿಗೆ ಬಂದಂಥ ಸಂದರ್ಭದಲ್ಲಿ, ಜೈಲಿಗೆ ಬಂದಂಥ ಸಂದರ್ಭದಲ್ಲಿ ಮಗ ವಿನೀಶ್ ಬಂದಿಲ್ಲ ಆಯಿತು. ಎಷ್ಟು ಟೈಮ್ ಆದರೂ ಕೂಡ ಬಂದಿಲ್ಲ, ಭೇಟಿ ಆಗಲಿಲ್ಲ. ಆದರೆ ಇವತ್ತು ಮಗ ವಿನೀಶ್ನನ್ನು ಭೇಟಿಯಾಗಿ ಭಾವುಕರಾದರು ನಟ ದರ್ಶನ್. ಒಂದಿಷ್ಟು ಕ್ಷಣ ಕೂಡ ಮಗನ ಜೊತೆ ಕಾಲವನ್ನು ಕಳೆದಿದ್ರು. ಮಗ ಕೂಡ ಬೇಸರಗೊಂಡಿದ್ದಾನೆ, ಜೊತೆ ಪತ್ನಿ ಕೂಡ ಬಂದಿದ್ದಾರೆ, ಮಾತನಾಡಿಸಿದ್ದಾರೆ. ಬಟ್ ಇಲ್ಲಿ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಆಗ್ತಾ ಇದೆ, ಏನು ಆಗಬಹುದು, ಇವೆಲ್ಲ ಬಗ್ಗೆ ಕೂಡ ದರ್ಶನ್ ಅವರು ತನ್ನ ಹೆಂಡತಿ ಮುಖಾಂತರ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ, ಮುಂದೇನು ಆಗಬಹುದು ಅಂತ. ಹೆಂಡತಿಯವರು ಕೂಡ ದರ್ಶನ್ ಪರ ವಕೀಲರ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ನಾಳೆ ಬೇರೆ ಕೋರ್ಟ್ ಜಾಮೀನು ಕೊಡುತ್ತಾ ಹಾಗಾದರೆ ದರ್ಶನ್ಗೆ, ಅಥವಾ ಜೈಲೇ ಗತಿನ, ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಆ ಎಲ್ಲ ಮಾಹಿತಿಗಳನ್ನು ಕೂಡ ದರ್ಶನ್ ಹೆಂಡತಿ ಮುಖಾಂತರ ಪಡಿತಾ. ಬಳ್ಳಾರಿ ಜೈಲಿನಲ್ಲಿ ಮಗನನ್ನ ಭೇಟಿಯಾಗಿದ್ದಾರೆ ದರ್ಶನ್. ಇದೇ ಮೊದಲ ಬಾರಿಗೆ ಬಳ್ಳಾರಿ ಜೈಲಿನಲ್ಲಿ ಭೇಟಿಯಾಗಿದ್ದಾರೆ. ಮಗ ವಿನೀಶ್ರನ್ನ ಕರೆತಂದಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು. ಜೈಲಿನಲ್ಲಿ ಮಗನನ್ನ ನೋಡಿ ದರ್ಶನ್ ಫುಲ್ ಭಾವುಕರಾದ್ರಂತೆ. ಮಗನನ್ನ ಅಪ್ಪಿ ಮುದ್ದಾಡಿದ್ದಾರೆ ನಟ ದರ್ಶನ್ ಅವರು.
ಹಿಂದೆ ಪರಪ್ಪನ ಅಗ್ರಹಾರದಲ್ಲಿ ಇರುವಂತಹ ಸಂದರ್ಭದಲ್ಲಿ ಭೇಟಿಯಾಗಿದ್ದರು. ಆದರೆ ಬಳ್ಳಾರಿ ಜೈಲಿನಲ್ಲಿ ಈಗ ಮಗನನ್ನ ಭೇಟಿಯಾಗಿದ್ದು ಪ್ರಥಮವಾಗಿ, ಅದು ಕೂಡ ಸಾಕಷ್ಟು ಭಾವುಕರಾದರು. ಯಾಕಂತ ಹೇಳಿದ್ರೆ ತಂದೆ ಜೈಲಲ್ಲಿ ಇರಬೇಕಾದ್ರೆ ಹರಿಯದ ಟೈಮಲ್ಲಿ ಮಗ ಜೈಲಿಗೆ ಬಂದು ಭೇಟಿ ಆಗೋದಂತ ಹೇಳಿದ್ರೆ ಯಾರಿಗೂ ಕೂಡ ಸಹಿಸಲಾಗೋದಿಲ್ಲ. ಅದು ಕೂಡ ಸಾಕಷ್ಟು ತಂದೆ ಮಗನ ನಡುವಲ್ಲಿ ಇರುವಂತಹ ಬಾಂಧವ್ಯ. ಆದರೆ ಎಲ್ಲೋ ಒಂದು ಕಡೆ ಸಡನ್ ಆಗಿ ಬಂದಂಥ ಸಂದರ್ಭದಲ್ಲಿ ದರ್ಶನ್ ಅವರು ಭಾವುಕರಾಗಿದ್ರು. ನಾಳೆ ಈಗ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲ ಬೇಲ ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ನಾಳೆ ಬೇರೆ ಕೋರ್ಟ್ ಹಿಯರಿಂಗ್ ಇದೆ. ಆ ಸಂದರ್ಭದಲ್ಲಿ ದರ್ಶನ್ಗೆ ಜೈಲೇ ಗತಿನ, ಬೇಲ್ ಸಿಗ್ಬೋದಾ, ಇವೆಲ್ಲವೂ ಕೂಡ ಚರ್ಚೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈಗ ದರ್ಶನ್ ಪತ್ನಿ ಮತ್ತೆ ಬಳ್ಳಾರಿಗೆ ಬಂದಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ ಅದು ಕೂಡ ಮಗನನ್ನ ಕರ್ಕೊಂಡು ಬಂದು ಭೇಟಿ ಮಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಗನನ್ನ ಕಂಡ ತಕ್ಷಣ ತಬ್ಬಿ ಮುದ್ದಾಡಿದ್ದಾರೆ ದರ್ಶನ್ ಅವರು. ಹಿಂದೆ ಕೂಡ ಸಾಕಷ್ಟು ವಿಡಿಯೋಗಳನ್ನೆಲ್ಲ ನೋಡ್ತಾ ಇದ್ವಿ ಸೋಷಿಯಲ್ ಮೀಡಿಯಾದಲ್ಲಿ. ದರ್ಶನ್ ಮಗನನ್ನು ಕರ್ಕೊಂಡು ಬೇರೆ ಬೇರೆ ಟ್ರಿಪ್ಗಳಿಗೆ ಹೋಗೋದು ಅಥವಾ ಫಾರ್ಮ್ ಹೌಸಲ್ಲಿ ಸಾಕಷ್ಟು ಪ್ರಾಣಿಗಳ ಜೊತೆ ಬೆರೆತಿರುವಂಥ ದೃಶ್ಯಗಳನ್ನು ಎಲ್ಲ ನಾವು ನೋಡಿದ್ವಿ. ಹಾಗೆ ಈ ಫಸ್ಟ್ ಟೈಮ್ ಬಳ್ಳಾರಿಗೆ ಬಂದಂಥ ಸಂದರ್ಭದಲ್ಲಿ, ಜೈಲಿಗೆ ಬಂದಂಥ ಸಂದರ್ಭದಲ್ಲಿ ಮಗ ವಿನೀಶ್ ಬಂದಿಲ್ಲ ಆಯಿತು. ಎಷ್ಟು ಟೈಮ್ ಆದರೂ ಕೂಡ ಬಂದಿಲ್ಲ, ಭೇಟಿ ಆಗಲಿಲ್ಲ. ಆದರೆ ಇವತ್ತು ಮಗ ವಿನೀಶ್ನನ್ನು ಭೇಟಿಯಾಗಿ ಭಾವುಕರಾದರು ನಟ ದರ್ಶನ್. ಒಂದಿಷ್ಟು ಕ್ಷಣ ಕೂಡ ಮಗನ ಜೊತೆ ಕಾಲವನ್ನು ಕಳೆದಿದ್ರು. ಮಗ ಕೂಡ ಬೇಸರಗೊಂಡಿದ್ದಾನೆ, ಜೊತೆ ಪತ್ನಿ ಕೂಡ ಬಂದಿದ್ದಾರೆ, ಮಾತನಾಡಿಸಿದ್ದಾರೆ. ಬಟ್ ಇಲ್ಲಿ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಆಗ್ತಾ ಇದೆ, ಏನು ಆಗಬಹುದು, ಇವೆಲ್ಲ ಬಗ್ಗೆ ಕೂಡ ದರ್ಶನ್ ಅವರು ತನ್ನ ಹೆಂಡತಿ ಮುಖಾಂತರ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ, ಮುಂದೇನು ಆಗಬಹುದು ಅಂತ. ಹೆಂಡತಿಯವರು ಕೂಡ ದರ್ಶನ್ ಪರ ವಕೀಲರ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ನಾಳೆ ಬೇರೆ ಕೋರ್ಟ್ ಜಾಮೀನು ಕೊಡುತ್ತಾ ಹಾಗಾದರೆ ದರ್ಶನ್ಗೆ, ಅಥವಾ ಜೈಲೇ ಗತಿನ, ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಆ ಎಲ್ಲ ಮಾಹಿತಿಗಳನ್ನು ಕೂಡ ದರ್ಶನ್ ಹೆಂಡತಿ ಮುಖಾಂತರ ಪಡಿತಾ. ಬಳ್ಳಾರಿ ಜೈಲಿನಲ್ಲಿ ಮಗನನ್ನ ಭೇಟಿಯಾಗಿದ್ದಾರೆ ದರ್ಶನ್. ಇದೇ ಮೊದಲ ಬಾರಿಗೆ ಬಳ್ಳಾರಿ ಜೈಲಿನಲ್ಲಿ ಭೇಟಿಯಾಗಿದ್ದಾರೆ. ಮಗ ವಿನೀಶ್ರನ್ನ ಕರೆತಂದಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು. ಜೈಲಿನಲ್ಲಿ ಮಗನನ್ನ ನೋಡಿ ದರ್ಶನ್ ಫುಲ್ ಭಾವುಕರಾದ್ರಂತೆ. ಮಗನನ್ನ ಅಪ್ಪಿ ಮುದ್ದಾಡಿದ್ದಾರೆ ನಟ ದರ್ಶನ್ ಅವರು. ಹಿಂದೆ ಪರಪ್ಪನ ಅಗ್ರಹಾರದಲ್ಲಿ ಇರುವಂತಹ ಸಂದರ್ಭದಲ್ಲಿ ಭೇಟಿಯಾಗಿದ್ದರು. ಆದರೆ ಬಳ್ಳಾರಿ ಜೈಲಿನಲ್ಲಿ ಈಗ ಮಗನನ್ನ ಭೇಟಿಯಾಗಿದ್ದು ಪ್ರಥಮವಾಗಿ, ಅದು ಕೂಡ ಸಾಕಷ್ಟು ಭಾವುಕರಾದರು. ಯಾಕಂತ ಹೇಳಿದ್ರೆ ತಂದೆ ಜೈಲಲ್ಲಿ ಇರಬೇಕಾದ್ರೆ ಹರಿಯದ ಟೈಮಲ್ಲಿ ಮಗ ಜೈಲಿಗೆ ಬಂದು ಭೇಟಿ ಆಗೋದಂತ ಹೇಳಿದ್ರೆ ಯಾರಿಗೂ ಕೂಡ ಸಹಿಸಲಾಗೋದಿಲ್ಲ. ಅದು ಕೂಡ ಸಾಕಷ್ಟು ತಂದೆ ಮಗನ ನಡುವಲ್ಲಿ ಇರುವಂತಹ ಬಾಂಧವ್ಯ. ಆದರೆ ಎಲ್ಲೋ ಒಂದು ಕಡೆ ಸಡನ್ ಆಗಿ ಬಂದಂಥ ಸಂದರ್ಭದಲ್ಲಿ ದರ್ಶನ್ ಅವರು ಭಾವುಕರಾಗಿದ್ರು. ನಾಳೆ ಈಗ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲ ಬೇಲ ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ನಾಳೆ ಬೇರೆ ಕೋರ್ಟ್ ಹಿಯರಿಂಗ್ ಇದೆ. ಆ ಸಂದರ್ಭದಲ್ಲಿ ದರ್ಶನ್ಗೆ ಜೈಲೇ ಗತಿನ, ಬೇಲ್ ಸಿಗ್ಬೋದಾ, ಇವೆಲ್ಲವೂ ಕೂಡ ಚರ್ಚೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈಗ ದರ್ಶನ್ ಪತ್ನಿ ಮತ್ತೆ ಬಳ್ಳಾರಿಗೆ ಬಂದಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ ಅದು ಕೂಡ ಮಗನನ್ನ ಕರ್ಕೊಂಡು ಬಂದು ಭೇಟಿ ಮಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಗನನ್ನ ಕಂಡ ತಕ್ಷಣ ತಬ್ಬಿ ಮುದ್ದಾಡಿದ್ದಾರೆ ದರ್ಶನ್ ಅವರು. ಹಿಂದೆ ಕೂಡ ಸಾಕಷ್ಟು ವಿಡಿಯೋಗಳನ್ನೆಲ್ಲ ನೋಡ್ತಾ ಇದ್ವಿ ಸೋಷಿಯಲ್ ಮೀಡಿಯಾದಲ್ಲಿ. ದರ್ಶನ್ ಮಗನನ್ನು ಕರ್ಕೊಂಡು ಬೇರೆ ಬೇರೆ ಟ್ರಿಪ್ಗಳಿಗೆ ಹೋಗೋದು ಅಥವಾ ಫಾರ್ಮ್ ಹೌಸಲ್ಲಿ ಸಾಕಷ್ಟು ಪ್ರಾಣಿಗಳ ಜೊತೆ ಬೆರೆತಿರುವಂಥ ದೃಶ್ಯಗಳನ್ನು ಎಲ್ಲ ನಾವು ನೋಡಿದ್ವಿ. ಹಾಗೆ ಈ ಫಸ್ಟ್ ಟೈಮ್ ಬಳ್ಳಾರಿಗೆ ಬಂದಂಥ ಸಂದರ್ಭದಲ್ಲಿ, ಜೈಲಿಗೆ ಬಂದಂಥ ಸಂದರ್ಭದಲ್ಲಿ ಮಗ ವಿನೀಶ್ ಬಂದಿಲ್ಲ ಆಯಿತು. ಎಷ್ಟು ಟೈಮ್ ಆದರೂ ಕೂಡ ಬಂದಿಲ್ಲ, ಭೇಟಿ ಆಗಲಿಲ್ಲ. ಆದರೆ ಇವತ್ತು ಮಗ ವಿನೀಶ್ನನ್ನು ಭೇಟಿಯಾಗಿ ಭಾವುಕರಾದರು ನಟ ದರ್ಶನ್. ಒಂದಿಷ್ಟು ಕ್ಷಣ ಕೂಡ ಮಗನ ಜೊತೆ ಕಾಲವನ್ನು ಕಳೆದಿದ್ರು. ಮಗ ಕೂಡ ಬೇಸರಗೊಂಡಿದ್ದಾನೆ, ಜೊತೆ ಪತ್ನಿ ಕೂಡ ಬಂದಿದ್ದಾರೆ, ಮಾತನಾಡಿಸಿದ್ದಾರೆ. ಬಟ್ ಇಲ್ಲಿ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಆಗ್ತಾ ಇದೆ, ಏನು ಆಗಬಹುದು, ಇವೆಲ್ಲ ಬಗ್ಗೆ ಕೂಡ ದರ್ಶನ್ ಅವರು ತನ್ನ ಹೆಂಡತಿ ಮುಖಾಂತರ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ, ಮುಂದೇನು ಆಗಬಹುದು ಅಂತ. ಹೆಂಡತಿಯವರು ಕೂಡ ದರ್ಶನ್ ಪರ ವಕೀಲರ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ನಾಳೆ ಬೇರೆ ಕೋರ್ಟ್ ಜಾಮೀನು ಕೊಡುತ್ತಾ ಹಾಗಾದರೆ ದರ್ಶನ್ಗೆ, ಅಥವಾ ಜೈಲೇ ಗತಿನ, ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಆ ಎಲ್ಲ ಮಾಹಿತಿಗಳನ್ನು ಕೂಡ ದರ್ಶನ್ ಹೆಂಡತಿ ಮುಖಾಂತರ ಪಡಿತಾ. ಬಳ್ಳಾರಿ ಜೈಲಿನಲ್ಲಿ ಮಗನನ್ನ ಭೇಟಿಯಾಗಿದ್ದಾರೆ ದರ್ಶನ್. ಇದೇ ಮೊದಲ ಬಾರಿಗೆ ಬಳ್ಳಾರಿ ಜೈಲಿನಲ್ಲಿ ಭೇಟಿಯಾಗಿದ್ದಾರೆ. ಮಗ ವಿನೀಶ್ರನ್ನ ಕರೆತಂದಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು. ಜೈಲಿನಲ್ಲಿ ಮಗನನ್ನ ನೋಡಿ ದರ್ಶನ್ ಫುಲ್ ಭಾವುಕರಾದ್ರಂತೆ. ಮಗನನ್ನ ಅಪ್ಪಿ ಮುದ್ದಾಡಿದ್ದಾರೆ ನಟ ದರ್ಶನ್ ಅವರು. ಹಿಂದೆ ಪರಪ್ಪನ ಅಗ್ರಹಾರದಲ್ಲಿ ಇರುವಂತಹ ಸಂದರ್ಭದಲ್ಲಿ ಭೇಟಿಯಾಗಿದ್ದರು. ಆದರೆ ಬಳ್ಳಾರಿ ಜೈಲಿನಲ್ಲಿ ಈಗ ಮಗನನ್ನ ಭೇಟಿಯಾಗಿದ್ದು ಪ್ರಥಮವಾಗಿ, ಅದು ಕೂಡ ಸಾಕಷ್ಟು ಭಾವುಕರಾದರು. ಯಾಕಂತ ಹೇಳಿದ್ರೆ ತಂದೆ ಜೈಲಲ್ಲಿ ಇರಬೇಕಾದ್ರೆ ಹರಿಯದ ಟೈಮಲ್ಲಿ ಮಗ ಜೈಲಿಗೆ ಬಂದು ಭೇಟಿ ಆಗೋದಂತ ಹೇಳಿದ್ರೆ ಯಾರಿಗೂ ಕೂಡ ಸಹಿಸಲಾಗೋದಿಲ್ಲ. ಅದು ಕೂಡ ಸಾಕಷ್ಟು ತಂದೆ ಮಗನ ನಡುವಲ್ಲಿ ಇರುವಂತಹ ಬಾಂಧವ್ಯ. ಆದರೆ ಎಲ್ಲೋ ಒಂದು ಕಡೆ ಸಡನ್ ಆಗಿ ಬಂದಂಥ ಸಂದರ್ಭದಲ್ಲಿ ದರ್ಶನ್ ಅವರು ಭಾವುಕರಾಗಿದ್ರು.